ನೆಕ್ಸ್ಟ್ ವಾಕ್ಯ 19ರಿಂದ 23ರವರೆಗೂ ಓದಿ. 19ರಿಂದ ವಚನ 23 ತನಕ. ನಾನು ಬಲಿಷ್ಠನ ಶಕ್ತಿಯನ್ನು ಮರೆ ಹೋಗುವುದು ಏನೆಂದರೆ, ದೇವರು ಇಗೋ ಇದ್ದೇನೆ ಅನ್ನುವರು. ಅವರು ನನಗೆ ಕಾಲ ನಿಯಮಕರು ಯಾರು ಅನ್ನುವರು. ನಾನು ನೀತಿವಂತನಾಗಿದ್ದರೂ ನನ್ನ ಬಾಯೇ ನನ್ನದು ಅಪರಾಧಿ ಎಂದು ತೋರ್ಪಡಿಸುವುದು. ನಾನು ನಿರ್ದೋಷಿಯಾಗಿದ್ದರೂ ಕರ್ತರು ನನ್ನನ್ನು ದುರ್ಮಾರ್ಗಿ ಎಂದೇ ನಿರೂಪಿಸುವರು. ನಾನು ನಿರ್ದೋಷಿಯಾಗಿದ್ದರೂ ಕರ್ತರು ಏನ್ ಮಾಡ್ತಾರಂತೆ, ದೇವರು ದುರ್ಮಾರ್ಗಿ ಯಾವ ರೀತಿ ಆದ್ರೂ ನನ್ನ ಕೆಟ್ಟವನನ್ನು ತೋರಿಸ್ತಾರೆ ಅಂತ ಹೇಳ್ತಾನೆ. ನಾನು ನಿರ್ದೋಷಿಯೇ ಹೌದು, ನನ್ನ ವಿಷಯದಲ್ಲಿ ನನಗೇನು ಚಿಂತೆ ಇಲ್ಲ. ನನ್ನ ಪ್ರಾಣವನ್ನು ತೃಣೀಕರಿಸುತ್ತೇನೆ. ಎಲ್ಲ ಒಂದೇ ಸಾರಿ ಆದ ಕಾರಣ ನಾನು ದೋಷಿಯನ್ನು ಅವರು ನಾಶ ಮಾಡುತ್ತಾರೆ ಎಂದು ಹೇಳುತ್ತೇನೆ. ವಿಪತ್ತು ಅಕಸ್ಮಾತಾಗಿ ಜನರನ್ನು ಸಂಹರಿಸಲು ನಿರ್ಮಲ ಚಿತ್ತರು ಮನಗುಂದಿದುವುದನ್ನು ಅವರು ನೋಡಿ ಹಾಸ್ಯ ಮಾಡುವರು. ಓಕೆ, 32 ಮತ್ತು 35. ಫಸ್ಟ್ 32 ಓದಿ, ಅದಾದ್ಮೇಲೆ 35 ಓದಿ. ಅವರು ನನ್ನಂಥವರಲ್ಲ, ಮನುಷ್ಯರಲ್ಲ. ನಾನು ಅವರೊಂದಿಗೆ ವಾದಿಸುವುದು ಹೇಗೆ? ನಾವಿಬ್ಬರು ನ್ಯಾಯಾಸನದ ಮುಂದೆ ಕೂಡುವುದು ಹೇಗೆ? ನೋಡಿ, ನಾನು ಯಾವ ರೀತಿ ದೇವರ ಜೊತೆ ಏನು ಮಾಡೋಕ್ಕಾಗತ್ತೆ? ವಾದಿಸೋದಕ್ಕಾಗತ್ತೆ. 35. ಹೀಗಿದ್ದರೆ ನಾನು ಭಯಪಡದೆ ಮಾತಾಡುವೆನು, ಭಯಕ್ಕೆ ನನ್ನಲ್ಲೇನೂ ಆಸ್ಪದವಿಲ್ಲ. ಆದರೆ ಅದು ಟ್ರಾನ್ಸ್ಲೇಷನ್ ಕರೆಕ್ಟಾಗಿ ಏನು ಹೇಳ್ತಾನೆ ಅಂದರೆ, ಐ ಆಮ್ ನಾಟ್ ಅಫ್ರೇಡ್, ನಾನು ಭಯ ಪಡುವುದಿಲ್ಲ, ಯಾಕಂದರೆ ನನ್ನ ಮನಸ್ಸು ನನಗೆ ಗೊತ್ತು ಅಂತಾರೆ. ಯೋಬ್ ಹೇಳ್ತಾ ಇರೋದೇನು, ನನಗೆ ಭಯ ಇಲ್ಲ, ಯಾಕಂದರೆ ನನ್ನ ಮನಸ್ಸು, ನನ್ನ ನಡವಳಿಕೆ ನನಗೆ ಗೊತ್ತು, ನನಗೆಲ್ಲವೇನೋ ಗೊತ್ತು. ತನಗೆಲ್ಲ ಗೊತ್ತು ಅಂತ ಹೇಳುವಂಥ ಮನುಷ್ಯ ಇವಾಗ ಏನು ಮಾಡ್ತಾ ಇದ್ದಾನೆ ಅಲ್ಲಿ? ಆ ವಾಕ್ಯಗಳೆಲ್ಲ ಏನು ಹೇಳ್ತಾ ಇದ್ದಾನೆ ಅಂದರೆ, ದೇವರಿಗೆ ನಾನು ಪಾಪಿ ಅಂತ, ನಾನು ಒಳ್ಳೆಯವನಾಗೇ ನಡ್ಕೊಂಡ್ರು ಯಾವ ರೀತಿಯಾದರೂ ದೇವ್ರು ಏನು ಮಾಡ್ತಾರಂತೆ, ನನ್ನ ಕೆಟ್ಟದ್ದು ಎಲ್ಲಾದರೂ ಹುಡುಕಿ ತಂದುಬಿಡ್ತಾರೆ. ನಮ್ಮ ದೇವರು ಆ ರೀತಿ ಮಾಡ್ತಾರ? ಆದರೆ ಯೋಬಿನ ಕಣ್ಗಳಿಗೆ ಏನಂತ ಬರ್ತಾ ಇದೆ, ನಾನು ಎಷ್ಟೇ ಒಳ್ಳೆ ದಾರಿಯಲ್ಲಿ ನಡೆದ್ರೂ ನನ್ನಿಂದ ಏನು ಮಾಡೋಕ್ಕಾಗಲ್ಲ, ದೇವರ ಕಣ್ಗಳ ಮುಂದೆ ನಿರಪರಾಧಿಗಿರಕ್ಕಾಗಲ್ಲ. ನಾನೇನು ಹೇಳ್ತಾ ಇದ್ದೇನೆ, ನಾನು ಎಷ್ಟೇ ಒಳ್ಳೆಯವನಾಗಿ, ನಾನು ಏನೇ ಪರಿಶುದ್ಧವಾಗಿದ್ದರೂ ದೇವರ ದಾರಿಯಲ್ಲಿ ಸರಿಯಾಗಿ ನಡೆಯೋಕ್ಕಾಗಲ್ಲ. ಎಷ್ಟೋ ಕ್ರಿಸ್ತರು ಹೇಳುವಂಥ ಮಾತಿದೆ. ಏನು ಹೇಳ್ತಾರೆ ಗೊತ್ತಾ? ನಾ ಇಷ್ಟೇ ಪರಿಶುದ್ಧವಾಗಿದ್ದರೂ ಏನಿಲ್ಲ, ಉಪಯೋಗ ಇಲ್ಲ, ನನ್ನ ಜೀವನದಲ್ಲಿ ಏನು ಬರ್ತಾ ಇಲ್ಲ, ಏನು ಆಶೀರ್ವಾದ ಇಲ್ಲ, ಅದಿಲ್ಲ ಇದಿಲ್ಲ. ನಾನು ಎಷ್ಟೇ ದೇವರ ದಾರಿಯಲ್ಲಿ ನಡೆದ್ರೂ ಏನು ಬರ್ತಾ ಇಲ್ಲ, ದೇವ್ರು ನನ್ನ ಜೊತೆ ಅದು ಮಾಡಿಲ್ಲ ಅಂತ ಏನಾದರೂ ಒಂದು ಹೇಳ್ಕೊಂಡು ಏನು ಮಾಡ್ತಾರೆ, ನಾನು ಪರಿಶುದ್ಧವಾಗಿದ್ದು ಫಲವಿಲ್ಲ ಅಂತ ಹೇಳ್ಬಿಡ್ತಾರೆ. ದೇರ್ ಇಸ್ ನೋ ಫ್ರೂಟ್ ಟು ಹೋಲಿನೆಸ್ ಅಂತ ಹೇಳ್ತಾರೆ. ಪರಿಶುದ್ಧವಾಗಿದ್ದು ನನಗೇನು ಬರ್ತಾ ಇಲ್ಲ, ಫಲವಿಲ್ಲ. ಪರಿಶುದ್ಧವಾಗಿದ್ದು ಫಲವಿಲ್ಲ ಅಂತ ಹೇಳಿ ಏನು ಮಾಡ್ತಾರೆ ಗೊತ್ತಾ? ತನ್ನ ಹಿಂತಿರುಗಿ ಬಂದಂಥ ದಾರಿಯಲ್ಲಿ ಹೋಗಿ ಏನು ಮಾಡಿಬಿಡ್ತಾರೆ, ಸಿಕ್ಕಾಕೊಳ್ತಾರೆ. ಅವ್ರೇನು ಮಾಡ್ತಾರೆ, ಪರಿಶುದ್ಧವಾಗಿರುವುದನ್ನು ಫಲಕ್ಕೋಸ್ಕರ ಪರಿಶುದ್ಧವಾಗಿರ್ತಾರೆ. ಯೋಬು ಸಹ ತಾನು ಪರಿಶುದ್ಧವಾಗಿದ್ದು ಏನಕ್ಕೋಸ್ಕರ? ತನ್ನ ಕುಟುಂಬ, ತನ್ನಲ್ಲಿರುವಂಥ ಎಲ್ಲ ವಿಷಯಗಳು ಏನಾಗಿರಬೇಕು, ಸೇಫ್ ಆಗಿರಬೇಕು, ಸುರಕ್ಷಿತವಾಗಿರಬೇಕು ಅಂತ ಏನು ಮಾಡ್ತಾ ಇದ್ದಾನೆ, ತಾನು ಪರಿಶುದ್ಧವಾಗಿರೋಕ್ಕೆ ಪ್ರಯತ್ನ ಪಡ್ತಾನೆ. ತಾನೇನು ಮಾಡ್ತಾನೆ ಗೊತ್ತಾ? ಅವನೇನು ಹೇಳ್ತಾನಂದರೆ, ನಾನು ಎಷ್ಟೇ ಪರಿಶುದ್ಧವಾಗಿದ್ದರೂ ದೇವರು ಎಲ್ಲರನ್ನೂ ಏನು ಮಾಡ್ತಾ ಇದ್ದಾರೆ, ಎಲ್ರಿಗೂ ಒಂದೇ ರೀತಿ ಶಿಕ್ಷೆ ಕೊಡ್ತಾ ಇದ್ದಾರೆ. ಎಲ್ರಿಗೂ ಏನು ಮಾಡ್ತಾರೆ, ನಾನು ಇಷ್ಟು ಪರಿಶುದ್ಧವಾಗಿದ್ದು ಏನು ಯೂಸ್ ಇಲ್ಲ, ನನಗೂ ಕೆಟ್ಟ ಕೆಲಸ ಮಾಡುವನಿಗೂ ಏನು ವ್ಯತ್ಯಾಸ ಅಂತ ಕೇಳ್ತಾನೆ. ಏನು ಮಾಡ್ತಾನೆ, ನನಗೂ ಕೆಟ್ಟ ಕೆಲಸ ಮಾಡುವಂಥ ಒಂದು ಮನುಷ್ಯನಿಗೂ ಏನು ವ್ಯತ್ಯಾಸ, ಅವನು ನನಗಿಂತ ಚೆನ್ನಾಗಿದ್ದಾನೆ. ಏನು ಮಾಡ್ತಾನೆ, ಪರಿಶುದ್ಧತೆಯನ್ನು ಇಟ್ಕೊಂಡು ತಾನು ಪರಿಶುದ್ಧವಾಗಿರೋದು ಏನಕ್ಕೋಸ್ಕರ, ದೇವ್ರ ಹತ್ರ ಅಂದರೆ ಏನು ಪಡ್ಕೊಬೇಕು ಅಂತ. ತಾನು ಪರಿಶುದ್ಧವಾಗಿರೋದು ದೇವ್ರನ್ನ ಹುಡ್ಕೋದಕ್ಕೋಸ್ಕರ ಅಲ್ಲ, ಏನೋ ದೇವ್ರ ಹತ್ರ ಅಂದ ಪಡ್ಕೊಬೇಕು ಅಂತ. ಹಲ್ಲೆಲೂಯ, ಆಮೆನ್. ತಾನು ಏನಕ್ಕೋಸ್ಕರ ಪರಿಶುದ್ಧವಾಗಿದ್ದಾನೆ, ದೇವ್ರ ಹತ್ರ ಅಂದ ಏನಾದರೂ ಒಂದು ಪಡ್ಕೊಬೇಕು. ಎಷ್ಟೋ ಜನರು ನೆಕ್ಸ್ಟ್ ಈ ಕಡೆ ಇರ್ತಾರೆ, ದೇವ್ರ ಏನು ಪರಿಶುದ್ಧವಾಗೇ ಇಲ್ಲ, ಆದ್ರಿಂದ ನನಗೇನಾಗ್ತಾ ಇಲ್ಲ, ದೇವ್ರ ಹತ್ರ ಅಂದ ಏನು ಪಡ್ಕೊಳ್ಳೋಕೆ ಆಗ್ತಾ ಇಲ್ಲ. ಎರಡೂ ಸುಳ್ಳು. ಏನು ಮಾಡ್ತಾರೆ, ಎಷ್ಟು ಜನ ಏನು ಮಾಡ್ತಾರೆ, ದೇವ್ರ ಹತ್ರ ನಾನು ಏನಾದರೂ ಪಡ್ಕೊಳ್ಳೋಕ್ಕೋಸ್ಕರ ಏನಾಗಿರಬೇಕು, ನಾವು ದೇವ್ರ ಹತ್ರಿಂದ ಪಡ್ಕೊಳ್ಳೋಕೆ ಪರಿಶುದ್ಧವಾಗಿರಬಾರ್ದು. ವಿಶ್ವಾಸ ಇದ್ರೆ ಸಾಕು, ದೇವ್ರ ಹತ್ರ ಪಡ್ಕೊಬೋದು. ವಿಶ್ವಾಸ ಇದ್ದೂ ದೇವ್ರ ಹತ್ರಿಂದ ಪಡೆದುಕೊಳ್ಳದೇ ಇರುವಂಥ ಒಂದು ವಿಷಯ ಅದು ಗೊತ್ತಾ, ದೇವ್ರ ಜೊತೆ ಸಂಬಂಧ. ಪರಿಶುದ್ಧವಾಗಿದ್ದರೆ ಮಾತ್ರ ದೇವ್ರ ಜೊತೆ ಏನು ಮಾಡ್ಬೋದು, ಸಂಬಂಧ ಇಟ್ಕೊಬೋದು. ದೇವ್ರ ಜೊತೆ ಸಂಬಂಧ ಒಂದನ್ನು ಬಿಟ್ಟು ಬೇರೆ ಯಾವುದನ್ನು ಪರಿಶುದ್ಧ ಜೊತೆ ದೇವ್ರು ಸೇರಿಸಿಲ್ಲ. ಆಮೇನ್. ಯಾಕಂದರೆ ಯೋಚನೆ ಮಾಡಿ ನೋಡಿ, ಇಸ್ರೇಲ್ ಜನರು ಅಷ್ಟು ಅಶುದ್ಧವಾಗಿದ್ದರು, ಇಸ್ರೇಲ್ ಜನರು ದೇವ್ರಿಗೆ ವಿರೋಧವಾಗಿ ಅಷ್ಟು ಗುಣಗುಟ್ಟಿದ್ರೂ ಸಹ ದೇವರು ಅವ್ರಿಗೆ ಅತಿಶಯ ಮಾಡುವುದನ್ನು ಬಿಟ್ಟಿಲ್ಲ. ಆಮೇನ್, ಹಲ್ಲೆಲೂಯಾ.
ನಮ್ಮ ಜನರಿಗೆ ಏನು ಗೊತ್ತಾ, ನಮ್ಮ ಸಭೆಯಲ್ಲಿರುವಂಥ ಕ್ರಿಸ್ತುವಲ್ಲಿರುವಂಥ ಎಷ್ಟೋ ಜನರಿಗೆ ಏನು ಗೊತ್ತಾ, ನಾನು ಪರಿಶುದ್ಧವಾಗಿದ್ದರೆ ಏನು, ಇಲ್ಲ ಅಂದರೆ ಏನು, ದೇವ್ರು ನನ್ನ ಜೀವನದಲ್ಲಿ ಅತಿಶಯ ಮಾಡ್ತಾನೆ ಇದ್ದಾರೆ, ನನಗೇನು ಬರ್ತಾ ಇದೆ, ಬರಬೇಕಾಗಿರೋಂಥ ಎಲ್ಲ ವಿಷಯ ಚೆನ್ನಾಗಿದೆ, ನಾನು ಇನ್ನೇನಕ್ಕೆ ಪರಿಶುದ್ಧವಾಗಿರಬೇಕು. ಯೋಬು ಸಹ ಏನಕ್ಕೋಸ್ಕರ ಅಷ್ಟು ವರ್ಷ ಪರಿಶುದ್ಧವಾಗಿದ್ದ, ಅವನು ಭಯ ಪಟ್ಕೊಂಡು ಮಾಡ್ತಾನೆ. ಏನಂತ, ತನ್ನ ಮಕ್ಕಳು ಎಲ್ಲಾದರೂ ಪಾಪ ಮಾಡಿಬಿಡ್ತಾರೋ ಅಂತ ಏನು ಮಾಡ್ತಾನೆ, ಬಲಿ ಕೊಡೋಕೆ ಪ್ರಾರಂಭ. ದೇವರನ್ನು ಹುಡುಕುತ್ತಾ ದೇವ್ರಿಗೂ ಸ್ತೋತ್ರ ಹೇಳಬೇಕು, ದೇವ್ರ ಅವನ ಜೀವನದಲ್ಲಿ ಒಳ್ಳೇದು ಮಾಡಿದ್ರು ಅಂತ ಅವ್ನು ಬಲಿ ಕೊಡ್ತಾ ಇಲ್ಲ. ಏನಕ್ಕೋಸ್ಕರ ಅವ್ನು ಬಲಿ ಕೊಡ್ತಾ ಇದ್ದಾನೆ, ತನ್ನ ಮಕ್ಕಳು ಚೆನ್ನಾಗಿರಬೇಕು. ನಾವು ನಮ್ಮ ಮಕ್ಕಳು ಚೆನ್ನಾಗಿರಬೇಕು ಅಂತ ಆಸೆ ಪಡೋದು ತಪ್ಪಲ್ಲ, ಅದು ಮಾತ್ರ ಪ್ರಾರ್ಥನೆ ಆಗಿರಬಾರ್ದು. 31ನೇ ವಾಕ್ಯ ಏನು ಹೇಳ್ತಾ ಇದೆ, ತನ್ನ ಮನಸ್ಸಿನಲ್ಲಿ ಏನಿದೆ ಅಷ್ಟು ಜಂಬ. ಏನು ಹೇಳ್ತಾ, ನಾನು ದೇವರ ಪ್ರಸನ್ನತೆ ಒಳಗಡೆ ಹೋಗಿದ್ರು ಸಹ ನಾನು ಏನು ಮಾಡೋಕ್ಕಾಗಲ್ಲ, ನನ್ನ ದೇವ್ರು ಏನು ಮಾಡೋಕ್ಕಾಗಲ್ಲ, ಏನು ಒಂದು ತಪ್ಪು ಅಂತ ಹೇಳೋಕ್ಕಾಗಲ್ಲ, ಅಷ್ಟು ಒಳ್ಳೆಯವ್ ನಾನು ಅಂತ ಲಾಸ್ಟಲ್ಲಿ ಹೇಳ್ತಾರೆ. ಯೋಬು ಲಾಸ್ಟಾಗಿ ಒಂದು ದೊಡ್ಡ ಪ್ಯಾರಾಗ್ರಾಫಾಗಿ ಮಾತಾಡೋದು ಇಷ್ಟೇ. ಇದಾದ ಮೇಲೆ 32ನೇ ಅಧ್ಯಾಯ 1ನೇ ವಾಕ್ಯ 2ನೇ ವಾಕ್ಯ ಓದಿ. ಯೋಬು 32:1. ಯೋಬು 32ನೇ ಅಧ್ಯಾಯ ವಚನ 1-2. ಆಗ ಯೋಬನು ಸ್ವಂತ ಗಣನೆಯಲ್ಲಿ ನೀತಿವಂತನಾಗಿದ್ದರಿಂದ ಆ ಮೂವರು, ಯೋಬು ತನ್ನ ಸ್ವಂತ ಕಣ್ಗಳಲ್ಲಿ ನೀತಿವಂತನಾಗಿದ್ದರಿಂದ ಆ ಮೂವರು ಅವನಿಗೆ ಉತ್ತರ ಕೊಡುವುದನ್ನು ನಿಲ್ಲಿಸಿಬಿಟ್ಟರು. ನೋಡಿ ಏನಾಯ್ತು, ಅವ್ರ ಡಿಬೇಟಲ್ಲಿ ಏನಾಗ್ಬಿಡ್ತು, ಫೈನಲ್ ಆಗಿ ಯೋಬು ವಿನ್ ಮಾಡ್ಬಿಟ್ಟ. ಆದರೆ ಅವನ ಜೀವನದಲ್ಲಿ ಏನಾಗ್ತಾ ಇಲ್ಲ, ಚೇಂಜ್ ಆಗಿಲ್ಲ, ಇನ್ನೂ ಅತಿಶಯ ಏನಾಗಿಲ್ಲ, ಅವನ ಜೀವನದಲ್ಲಿ ನಡೆದಿಲ್ಲ. ನಾವು ಸಹ ಏನು ಮಾಡ್ತೀವಿ, ಆಯಿತು ನನ್ನನ್ನು ನಾನು ಪರಿಶುದ್ಧವಾಗಿ ತೋರಿಸ್ಕೊಂಡೆ, ನಾನು ದೇವರ ಮುಂದೆ ಏನು ಮಾಡಿದೆ, ದೇವರೇ ಇಷ್ಟು ದಿವಸ ನಾನು ಪರಿಶುದ್ಧವಾಗಿದ್ನಲ್ಲ, ನನಗೆ ಯಾಕೆ ಈ ವಿಷಯ ಸಿಕ್ಕಿಲ್ಲ, ನನಗೇನಕ್ಕೆ ಇದು ಮಾಡಿಲ್ಲ, ಏನಕ್ಕೆ ಅದು ಮಾಡಿಲ್ಲ ಅಂತ ಏನು ಹೇಳ್ಬಿಡ್ತಾರೆ. ನಾನು ಇಷ್ಟು ಪರಿಶುದ್ಧವಾಗಿದ್ದು ಪ್ರಾರ್ಥನೆ ಮಾಡಿದ್ರೆ, ಆದರೆ ನನ್ನ ಜೀವನದಲ್ಲಿ ದೇವರು ಏನು ಮಾಡಿಲ್ಲ, ಆ ವಿಷಯವನ್ನು ಮಾಡಿಲ್ಲ. ನಾನು ಎಷ್ಟೇ ಪರಿಶುದ್ಧವಾಗಿದ್ರು ಏನಿಲ್ಲ ನಾನು ಎಷ್ಟೇ ಪ್ರಾರ್ಥನೆ ಮಾಡಿದ್ರು ಏನಿಲ್ಲ ಸೊ ದೇವರನ್ನು ಅವ್ರು ಹುಡುಕ್ತಾ ಇರೋದೇ ಏನಕ್ಕೋಸ್ಕರ, ಅವ್ರ ಹತ್ರ ಅಂದ ಬರುವಂಥ ಒಳ್ಳೆ ವಿಷಯಗಳಿಗೋಸ್ಕರ. ಕಂಟಿನ್ಯೂ ಮಾಡಿ. ಉತ್ತರ ಕೊಡುವುದನ್ನು ನಿಲ್ಲಿಸಿಬಿಟ್ಟರು. ಆಮೇಲೆ ಬೂಜ್ ಕುಲಕ್ಕೂ ರಾಮ್ ಗೋತ್ರಕ್ಕೂ ಸೇರಿದ ಬರೇಕೆಲನ ಮಗನಾದ ಹೆಲುವಿಗೆ ಸಿಟ್ಟೇರಿತು. ಯೋಬನು ದೇವರಿಗಿಂತಲೂ ತಾನೇ ನ್ಯಾಯವಂತನೆಂದು ಎಣಿಸಿಕೊಂಡದ್ದರಿಂದ ಅವನ ಮೇಲೆ ಎಲಿಯೋಗೆ ಸಿಟ್ಟು ಹತ್ತಿತು. ಇದಲ್ಲದೆ ಅವನ ಮೂವರು ಸ್ನೇಹಿತರು ಯೋಬನನ್ನು ಖಂಡಿಸತಕ್ಕ ಉತ್ತರವನ್ನು ಹೇಳಲು ಆರದೆ ಹೋದದ್ದರಿಂದ ಅವನು ಅವರ ಮೇಲೆಯೂ ಕೋಪಿಸಿಕೊಂಡನು. ಓಕೆ, ಒಂದು ನಿಮಿಷ. ನೀವು ಸಂಪೂರ್ಣವಾಗಿ ಯೋಬನ ಓದಿದ್ರೆ ಎಲಿಯು ಹೇಳುವಂಥ ಒಂದು ವಿಷಯಕ್ಕೂ ಅವರ ಮೂರು ಸ್ನೇಹಿತರು ಹೇಳುವಂಥ ವಿಷಯಕ್ಕೂ ಅಷ್ಟು ಡಿಫ್ರೆನ್ಸ್ ಇರಲ್ಲ, ಏನಿರಲ್ಲ, ಅಷ್ಟು ವ್ಯತ್ಯಾಸ ಇರಲ್ಲ. ಎಲಿಯು ಅನ್ನುವಂಥ ಈ ಒಂದು ಹುಡುಗ ಮಾತನಾಡುವುದಕ್ಕೂ ಅಲ್ಲಿ ಆ ಕಡೆ ಅವ್ರ ಮೂರು ಸ್ನೇಹಿತರು ಮಾತನಾಡೋದಕ್ಕೆ ಏನಿಲ್ಲ, ಅಷ್ಟು ವ್ಯತ್ಯಾಸ ಇಲ್ಲ. ಆದರೆ ದೇವರು ಪ್ರಾರ್ಥನೆ ಮಾಡು ಅಂತ ಹೇಳುವಾಗ, ಪಾಪ ಕ್ಷಮಾಪಣೆ ಕೇಳು ಅಂತ ಯಾರಿಗೋಸ್ಕರ ಕೇಳು ಅಂತ ಹೇಳ್ತಾ ಇದ್ದಾರೆ, ಮೂರು ಸ್ನೇಹಿತರಿಗೋಸ್ಕರ, ಎಲಿಯುಗೋಸ್ಕರ ಕೇಳು ಅಂತ ಹೇಳಿಲ್ಲ. ಎಲಿಯು ಮಾತನಾಡುವಾಗ ಅದಾದ ಮೇಲೇ ದೇವ್ರು ಮಾತಾಡ್ತಾರೆ. 32-37 ಕಂಟಿನ್ಯೂಸ್ ಆಗಿ ಎಲಿಯು ಮಾತಾಡ್ತಾನೆ. ಕಂಟಿನ್ಯೂಸ್ ಆಗಿ ಎಲಿಯು ಮಾತಾಡಿದ್ಮೇಲೆ 38ರಲ್ಲಿ ದೇವ್ರು ಬಂದು ಮಾತಾಡ್ತಾರೆ. ಸೊ ಎಲಿಯು ಮಾತನಾಡುವವರೆಗೂ ದೇವ್ರು ಮಾತಾಡಿಲ್ಲ. ಎಲಿಯು ಅಂತ ಒಂದು ಮನುಷ್ಯ ಬಂದು ಏನು ಮಾಡ್ತಾ ಇದೆ, ಒಂದು ಹುಡುಗ ಬಂದು ಯೋಬನ್ನು ಅವನ ಮೂರು ಸ್ನೇಹಿತರನ್ನ ಏನು ಮಾಡ್ತಾನೆ, ಸರಿಪಡಿಸ್ತಾನೆ, ಅವನ ಮಾತಲ್ಲಿ ಸರಿಪಡಿಸ್ತಾನೆ. ನಾನು ಆವಾಗಲೇ ಒಂದು ವ್ಯತ್ಯಾಸ ಕೇಳಿದೆ, ಏನಕ್ಕೋಸ್ಕರ ದೇವರು ಆ ಮೂರು ಜನರ ಮೇಲೆ ಕೋಪವಾಗಿದ್ರು, ಯೋಬನ ಮೇಲೆ ಕೋಪವಾಗಿದ್ರು, ಆದರೆ ಎಲಿಯು ಮೇಲೆ ಕೋಪ ಪಟ್ಟಿಲ್ಲ. ಎಲಿಯು ಮಾತನಾಡಿದ್ದಕ್ಕೂ ಆ ಮೂರು ಸ್ನೇಹಿತರು ಮಾತನಾಡಿದ್ದಕ್ಕೂ ಏನು ವ್ಯತ್ಯಾಸ ಇದೆ, ಇದು ನಾವು ಅರ್ಥ ಮಾಡ್ಕೊಬೇಕಾದ್ರೆ, ಎಲಿಯು ಮಾತನಾಡಿದ್ದು ಅವನೇನು ಹೇಳ್ತಾನೆ ಗೊತ್ತಾ, ದೇವರು ನನ್ನ ಒಳಗಡೆಯಿಂದ, ದೇವರ ಆತ್ಮ ನನ್ನಲ್ಲಿದ್ದಾರೆ, ಅದರಿಂದ ನಾನು ದೇವರ ಆತ್ಮ ಮಾತನಾಡುವುದನ್ನು ಮಾತಾಡ್ತೀನಿ ಅಂತಾನೆ. ಆದರೆ ಅವ್ರ ಮೂರು ಸ್ನೇಹಿತರು ಏನು ಹೇಳ್ತಾರೆ ಗೊತ್ತಾ, ನಾವು ಇದೆಲ್ಲವನ್ನು ಬಹಳ ಓದಿ ಬಹಳ ವಯಸ್ಸಾದವ್ರ ಹತ್ರ ಅಂತ ಏನು ಮಾಡ್ಕೊಂಡಿದ್ದೀವಿ, ಕೇಳಿಸ್ಕೊಂಡಿದ್ದೀವಿ, ಅದರಿಂದ ನಾವು ಜ್ಞಾನದಿಂದ ಮಾತಾಡ್ತೀವಿ ಅಂತಾರೆ. ಇವನಿಗೂ ಅವ್ರಿಗೂ ಇರುವಂಥ ವ್ಯತ್ಯಾಸ ಏನು, ಇವನು ದೇವರ ಆತ್ಮದಿಂದ ಮಾತಾಡ್ತಾ ಇದ್ದಾನೆ, ಅವರು ಮನುಷ್ಯರ ಜ್ಞಾನದಿಂದ ಮಾತಾಡ್ತಾ ಇದ್ದಾರೆ. ನಾವು ಸಹ ಇವಾಗ ಸ್ಟಾರ್ಟಿಂಗಲ್ಲಿ ಏನು ಹೇಳಿದ್ವಿ, ದೇವರ ಹತ್ರ ಅಂತ ಬರುವಂಥ ದುಃಖನ ಮನುಷ್ಯರ ದುಃಖ ಏನು ಮಾಡುತ್ತೆ, ನಮ್ಮನ್ನು ಮರಣಕ್ಕೆ ಹೇಳ್ಕೊಂಡು ಹೋಗುತ್ತೆ. ಆದರೆ ದೇವರ ದುಃಖ, ದೇವರ ಆತ್ಮ ಕೊಡುವಂಥ ದುಃಖ ರಕ್ಷಣೆ ಕೊಡೋದು. ಅವರಿಬ್ಬರು ಮಾತನಾಡೋದು ಒಂದೇ ಥರನೇ ಇದೆ,
ಯಾರು ಸ್ನೇಹಿತರು ಮಾತನಾಡೋದು, ಎಲಿಯು ಮಾತನಾಡೋದು ವ್ಯತ್ಯಾಸ ಏನು? ಒಂದು ದೇವರ ಆತ್ಮ ಎಲಿಯುನ ಮೂಲಕ ಮಾತಾಡ್ತಾ ಇದ್ದಾರೆ, ಇನ್ನೊಂದು ಅಲ್ಲಿ ಮಾಂಸದಲ್ಲಿ ದೇವ್ರನ್ನ ಪ್ರೊಟೆಕ್ಟ್ ಮಾಡಬೇಕು ಅಂತ 3 ಜನ ಏನು ಮಾಡ್ತಾ ಇದ್ದಾರೆ, ಅವನ ಜೊತೆ ವಾಗ್ವಾದ ಮಾಡ್ತಾ ಇದ್ದಾರೆ. ಯಾರ ಜೊತೆ? ಯೋಬನ ಜೊತೆ. ಮಾಂಸದಲ್ಲಿ ನೀವು ಹೋಗಿ ಹೋರಾಡಿದ್ರೆ ಅಲ್ಲೇನಾಗತ್ತೆ? ಸೋಲು. ಯಾಕೆ ಸೋಲು ಬರ್ತಾ ಇದೆ ಆ ಜಾಗದಲ್ಲಿ? ಅವರು ಮಾಂಸದಲ್ಲಿ ಹೋರಾಡ್ತಾ ಇದ್ದಾರೆ. ತನ್ನ ಜ್ಞಾನದಲ್ಲಿ, ಅವರ ಜ್ಞಾನದಲ್ಲಿ ಏನು ಮಾಡ್ತಾ ಇದ್ದಾರೆ? ಹೋರಾಡ್ತಾರೆ. ಅವರ ಜ್ಞಾನದಲ್ಲಿ ಏನಂತ ಹೋರಾಡ್ತಾ ಇದ್ದಾರೆ? ನಾವು ಇದೆಲ್ಲವನ್ನು ಎಲ್ಲಿ ಕಲ್ತಿದ್ದೀವಿ? ಬಹಳ ಎಕ್ಸ್ಪೀರಿಯನ್ಸಿಂದ. ಏನು ಹೇಳ್ತಾರೆ? ನಾನು ಇಷ್ಟಿಷ್ಟು ಆ ಪಾಸ್ಟರ್ ಹತ್ರ ಹೋಗಿ ಕಲ್ತ್ಕೊಂಡೆ, ಈ ಸ್ಕೂಲ್ಗೆ ಹೋಗಿ ಕಲ್ತ್ಕೊಂಡೆ, ಆ ಒಂದು ಕಾಲೇಜ್ಗೆ ಹೋಗಿ ಕಲ್ತ್ಕೊಂಡೆ. ಏನು ಹೇಳ್ತಾರೆ? ನಾವು ಇದೆಲ್ಲ ಮಾಡಿದೆ, ಅದರಿಂದ ನಾನು ಏನು ಮಾಡ್ತಾ ಇದ್ದೀನಿ? ಜ್ಞಾನದಿಂದ ಮಾತಾಡ್ತಾ ಇದ್ದೀನಿ. ಆದರೆ ಎಲಿಯು ಏನು ಹೇಳ್ತಾನೆ ಗೊತ್ತಾ? ನಾನು ನಿಮಗಿಂತ ವಯಸ್ಸಲ್ಲಿ ಚಿಕ್ಕವನೇ, ನಿಮ್ಮಷ್ಟು ಜ್ಞಾನ ನನ್ನಲ್ಲಿಲ್ಲ, ಆದರೆ ನೀವು 3 ಜನ ಸೈಲೆಂಟಾಗಿ ಇರುವುದರಿಂದ ನಾನು ಏನು ಮಾಡ್ತೀನಿ? ಇವಾಗ ನಾನು ಮಾತಾಡ್ತೀನಿ. ಅವನಲ್ಲಿ ಎಷ್ಟು ದೇವರ ಆತ್ಮದ ಧೈರ್ಯ ಬರುತ್ತಂದರೆ 33-34 ಅವನೇನು ಹೇಳ್ತಾನೆ ಗೊತ್ತಾ? ಅವನು ಹೇಳ್ತಾನೆ, ಯೋಬು ಇವಾಗ ನೀನು ಮಾತಾಡೋ ಥರ ಆದರೆ ಇದು ಮಾತಾಡು, ಅಥವಾ ನಾನು ಮುಗಿಸೋವರೆಗೂ ನೀನು ಮಾತಾಡಬಾರ್ದು ಅಂತಾನೆ. ನೀನೇನಾದರೂ ಡಿಬೇಟ್ ನನ್ನ ಜೊತೆ ಮಾಡಬೇಕಂದ್ರೆ ಇವಾಗ ಮಾತಾಡು, ಇಲ್ಲಾಂದರೆ ಮಾತಾಡಬೇಡ ಅಂತ. ಯೋಬು ಒಂದು ಮಾತು ಮಾತಾಡಲ್ಲ. ದೇವರ ಆತ್ಮ ಒಂದು ಮನುಷ್ಯನ ಮನಸ್ಸಿನ ಒಳಗಡೆ ರಿಪೆಂಟೆನ್ಸ್, ಮನಸಾಂತರ ತರುವಾಗ ಆ ಕಡೆಯಿಂದ ದುಃಖ ಮಾತ್ರ ಇರುತ್ತೆ, ವಾಕ್ವಾದ ಆಗಲ್ಲ. ನಾವೊಂದು ಮನುಷ್ಯರ ಜೊತೆನೂ ವಾಕ್ವಾದ ಮಾಡ್ತಾ ಇದ್ದೀವಂದರೆ ಅಲ್ಲಿ ದೇವರ ಆತ್ಮ ಕೊಡುವಂಥ ದುಃಖ ಇಲ್ಲ. ಇದನ್ನೇ ಏನು ಹೇಳ್ತಾ ಇದ್ದಾರೆ? ನಾವು ಮನುಷ್ಯರ ಜೊತೆ ವಾಕ್ವಾದ ಮಾಡ್ತಾ ಇದ್ದೀವಿ ಅಂದರೆ ಅಲ್ಲಿ ಏನಿಲ್ಲ, ದೇವರ ಆತ್ಮದ ದುಃಖ ಬರ್ತಾ ಇಲ್ಲ. ಎವ್ರಿ ಫೈಟ್, ನಾವು ಆಡುವಂಥ ಎಲ್ಲ ಜಗಳ ದೇವರ ಆತ್ಮದಿಂದ ಬರುವಂಥ ವಿಷಯ ಅಲ್ಲ. ದೇವರ ಆತ್ಮದಿಂದ ಬರುವಂಥ ಯಾವುದೇ ಒಂದು ವಿಷಯ ನಮ್ಮನ್ನೇನು ಮಾಡುತ್ತೆ? ಮನಸ್ಸಾಂತರ ಪಡಿಸುತ್ತೆ. ಆಮೇನ್, ಹಲ್ಲೆಲೂಯಾ. ಎಲಿಯು ಮಾತನಾಡುವಾಗ ಅವನು ದೇವರ ಆತ್ಮ ತುಂಬಿದ ಹಾಗೆ ಮಾತನಾಡುವಾಗ ಅವನೇನಾಗ್ತಾ ಇದೆ? ಯೋಬು ಸೈಲೆಂಟ್ ಆಗಿದ್ದಾನೆ. ತಾನು ಮನಸ್ಸಾಂತರ ಪಡಕ್ಕೆ ಅವಾಗ ಪ್ರಾರಂಭಿಸ್ತಾ ಇದ್ದಾನೆ. ದೇವರು ಅವನ ಪಾಪಕ್ಕೋಸ್ಕರ ಅವನ ಕ್ಷಮಿಸಿಲ್ಲ. ಯೋಬಲ್ಲಿ ಇದ್ದಂಥ ಪಾಪ ಏನು ಗೊತ್ತಾ? ಪಾಪ ಅಲ್ಲ, ಅವನಿದ್ದಂಥ ಒಂದು ತಪ್ಪು, ತನ್ನ ತಪ್ಪಾದ ಗುಣ ಯಾವುದಂದ್ರೆ ಏನು? ತನ್ನ ತಪ್ಪಾದ ಗುಣ ಅವನಲ್ಲಿ ಜಂಬ ಆಯಿತು. ಏನು? ತನ್ನನ್ನು ಏನಂತ ಹೆಚ್ಚಿಸ್ಕೊಳ್ಳ, ನಾನು ದೇವರ ಮುಂದೆನೇ ಹೋದ್ರು ನಾನು ಏನು ಮಾಡೋಕ್ಕಾಗಲ್ಲ, ನನ್ನನ್ನು ಯಾರು ತಪ್ಪು ಹೇಳೋಕ್ಕಾಗಲ್ಲ ಅಂತ. ನೀವು ಒಂದು ಸ್ವಲ್ಪ ಯೋಚನೆ ಮಾಡೋದ್ರೆ ಯಾವ ರೀತಿ ಇರುತ್ತೆ ಅಂದರೆ,